ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಯಾರೂ ಕೂಡ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಹಣ 2,000 ಇಂದು ಜಮಾ ಆಗಿದೆ. ಪ್ರೂಫ್ ನಾನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಫಸ್ಟ್ ನಾವಿಲ್ಲಿ ಅದ್ರ ಬಗ್ಗೆ ಎಲ್ಲ ಸ್ನೇಹಿತರೆ, ಫಸ್ಟ್ ಇಲ್ಲಿ 20 ಜಿಲ್ಲೆಗಳಿಗೆ ಹಣ ಬಂದಿರುವಂಥದ್ದು ಹೌದಾ, ಏನು 11ನೇ ತಾರೀಕಿನಂದು ಹಣ ಜಮಾ ಆಗುವಂಥದ್ದು ಹೌದಾ, ಇದನ್ನು ಮಾತಾಡಬೇಕಾಗ್ತದೆ. ಮತ್ತು ಕೆಲವರಿಗೆ ಗೃಹಲಕ್ಷ್ಮಿ 19ನೇ ಕಂತು 20 ಜಿಲ್ಲೆಗೆ ಹಣ ಜಮಾ ಆಗ್ತಾಯಿದೆ, ಆದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ. ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಇವತ್ತೊಂದು ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಲವರು ಇಲ್ಲಿ ಹೇಳ್ತಾ ಇದ್ದೀರಾ ಹಣ ಜಮಾ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆದರೂ ಏನು, ಇಲ್ಲಿ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಹಣ ಯಾಕೆ ಜಮಾ ಆಗ್ತಾ ಇಲ್ಲ, ಇಲ್ಲಿ ನಮ್ಗೆ ಹಣ ಯಾಕೆ ಬಂದಿಲ್ಲ ಅದು ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ. ಇಲ್ಲಿ ಕೆಲವರು ಇಲ್ಲಿ ಯೋಚನೆ ಮಾಡ್ತಿರುವಂಥ ರೀತಿಯೇ ಬೇರೆ. ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಅವ್ರು ಯೋಚನೆ ಮಾಡ್ತಿರುವಂಥದ್ದು ಇಷ್ಟೇ. ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ನಮ್ಗೆ ಹಣ ಬರ್ತಾ ಇಲ್ಲ, ಯಾಕೆ ಹಣ ಬರ್ತಾ ಇಲ್ಲ ಅಂತ ಯಾರೂ ಕೂಡ ಥಿಂಕ್ ಮಾಡ್ತಾ ಇಲ್ಲ. ಹೇಗಪ್ಪ ಅಂತಂದರೆ ಯಾರೂ ಕೂಡ ಥಿಂಕ್ ಮಾಡ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ. KYCಯಿಂದ ಹಣ ಬರಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ KYCಯಿಂದ ಹಣ ಬರಬೇಕು. ಮತ್ತು KYCಯಿಂದ ಕೆಲವರಿಗೆ ಹಣ ಬರ್ತಾ ಇಲ್ಲ, ಹಣ ಬಂದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಣ ಬಂದೇ ಇಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಇಲ್ಲಿ ನಾವು ಮಾತಾಡ್ಕೊಳ್ಬೇಕಾಗ್ತದೆ. KYCಯಿಂದ ಹಣನೇ ಬಂದಿಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ KYCಯಿಂದ ₹1 ಹಣ ಬಂದಿಲ್ಲ ಕೆಲವರಿಗೆ, ಇದೊಂದು ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ KYCಯಿಂದ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಏನಪ್ಪ ಅಂತಂದರೆ KYCಯಿಂದ ಹಣ ಬಂದಿಲ್ಲ, KYC ಮಾಡದೆ ನಿಮಗೆ ಹಣ ಬರೋದು ಇಲ್ಲ. ಇದನ್ನು ಒಂದು ವಿಚಾರವನ್ನು ಹೇಳ್ತೀನಿ. KYC ನೀವು ಮಾಡ್ದೇ ₹1 ಹಣ ಬರಲ್ಲ. ಇದು ಮೆನಿ ಅಂದರೆ ಮೇಯ್ನಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. KYC ನೀವು ಮಾಡಿದರೆ ಮಾತ್ರ ಹಣ ಬರತ್ತೆ, ಬಿಟ್ಟರೆ ಇಲ್ಲ ಅಂತಂದರೆ ನಯಾ ಪೈಸಾ ₹1 ಹಣ ನಿಮ್ಗೆ ಬರಲ್ಲ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದು ಎಲ್ರಿಗೂ ಗೊತ್ತಿದೆ, ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. KYC ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇದನ್ನು ಒಂದನ್ನು ವಿಚಾರವನ್ನು ಕೇಳಿಸ್ಕೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನೀವೇನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಎರಡನೇದು ನಿಮ್ಮ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ಇಲ್ಲಿ ಎಲ್ಲರಿಗೂ ಕರೆಕ್ಟಾಗಿ ಹೇಳಬೇಕಂತಂದರೆ ಇಲ್ಲಿ ನೀವು ಸಿಂಪಲ್ಲಾಗಿ ನಿಮ್ಮ ಒಂದು ಫೋನ್ ನಂಬರ್, ಎರಡನೇದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾಯಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ನಿಮ್ಮೊಂದು ಫೋನ್ ನಂಬರ್ ಆ್ಯಂಡ್ ಎರಡನೇದು ನಿಮ್ಮ ಒಂದು ಕರೆಕ್ಟಾಗಿರುವಂಥ KYC ಆ್ಯಂಡ್ ಅದರಲ್ಲಿ ನಿಮ್ಮ KYCಯನ್ನು ಬಿಟ್ಟು ಅದರಲ್ಲಿ ನಿಮ್ಮದು ಏನಪ್ಪ ಅಂತಂದರೆ NCPI ಮ್ಯಾಪಿಂಗ್, NCPI ಮ್ಯಾಪಿಂಗನ್ನು ಇಲ್ಲಿ ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ NCPI ಮ್ಯಾಪಿಂಗನ್ನು ಮಾಡಲೇಬೇಕು. ಅಂದರೆ ಎಲ್ಲರೂ ಕೂಡ NCPI ಮ್ಯಾಪಿಂಗನ್ನು ಮಾಡಲೇಬೇಕು. ಇದನ್ನು ಕೆಲವರಿಗೆ ಹೇಳಿದರೆ ಈಗ ನನಗೆ ಹೇಳ್ತಾರೆ NCPI ಮ್ಯಾಪಿಂಗ್ ನಂದು ಆಗಿದೆ ಸರ್, ನಮ್ಗೆ NCPI ಮ್ಯಾಪಿಂಗ್ ಮಾಡುವಂಥ ಅಗತ್ಯ ಇಲ್ಲ, ನಮ್ದು NCPI ಮ್ಯಾಪಿಂಗ್ ಎಲ್ಲದೂ ಕೂಡ ಆಗಿದೆ, ಡೆಫಿನೆಟಾಗಿ ಹಣ ನಮ್ಗೆ ಬರಬೇಕಷ್ಟೇ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಮ್ಮದು NCPI ಮ್ಯಾಪಿಂಗ್ ಆಗಿಲ್ಲ ಸರ್, ಏನೂ ಆಗಿಲ್ಲ ಸರ್, ನಾವು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನು ಒಂದು ವಿಚಾರವನ್ನು ಎಲ್ರಿಗೂ ಸಿಂಪಲಾಗಿ ಹೇಳ್ತೀನಿ. ನೀವು NCPI ಮ್ಯಾಪಿಂಗ್ ಮಾಡಿ ಬಿಡಿ, ಏನೇ ಮಾಡಿ, ಆದರೆ ನಿಮ್ಗೆ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಆಲ್ಮೋಸ್ಟ್ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣ ಬರುತ್ತೆ. ಡೆಫಿನೆಟಾಗಿ ಹಣ ಎಲ್ರಿಗೂ ಬರುತ್ತೆ. ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಫಾಲೋ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಡೆಫಿನೆಟಾಗಿ ಎಲ್ರಿಗೂ ಹಣ ಬಂದೇ ಬರುತ್ತೆ. ನೀವು ಇದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಮತ್ತು ಹಣ ಬರಲ್ಲ ಆ ರೀತಿ ಏನೂ ಇಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಹಣ ಬರಲಿ. ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ₹1 ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು, ನೀವು ಸಬ್ಸ್ಕ್ರೈಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕೆಲವರಿಗೆ ಅನಿಸ್ಬೋದು ಇವಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಏನಾಗುತ್ತಂತ. ನಿಮಗೆ ಸಿಂಪಲಾಗಿ ಹೇಳಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮ ದೊಡ್ಡ ವಿಷಯ ಏನಾಗಲ್ಲ.
ಆದರೆ ನಿಮ್ದು ಇಲ್ಲಿ ಹೋಗುವಂಥದ್ದು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಮೇಯ್ನಾಗಿ ನಿಮ್ಮದು ಆರಾಮಾಗಿ ಹೇಳಬೇಕಂತಂದರೆ ನಿಮ್ಮದು ಮೇಯ್ನಾಗಿ ನಿಮ್ಮ ಒಂದು ಹಣ ಜಮೆ ಆಗಲ್ಲ, ನಿಮ್ಗೆ ಹಣನೇ ಬರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಬರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ನೀವಿಲ್ಲಿ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ, ಏನೂ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥ ವಿಚಾರವೂ ಇಲ್ಲ. ಎಲ್ರಿಗೂ ಹಣ ಬರಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಹಣ ಬರಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಬಾಯ್.